ಕ್ರೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಸ್ವಾಹ. ನೋಡಿ, ನಮಗೆ ಆರೋಗ್ಯ ಏನಾದರೂ ಒಂದು ಏರುಪೇರಾದರೆ ನಾವು ಡಾಕ್ಟರ್ ಬಳಿಗೆ ಹೋಗ್ತೇವೆ. ಡಾಕ್ಟ್ರುಗಳಿಗೆ ಆರೋಗ್ಯ ಏರುಪೇರಾದರೆ ಏನು ಮಾಡುವುದು ಅಂತ ಹೇಳ್ತಕ್ಕಂಥದ್ದು ಒಂದು ಸಮಸ್ಯೆ. ಆ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಅಂತ ಹೇಳಿದರೆ ಪರಮಾತ್ಮನನ್ನು ಪೂಜಿಸ್ತಕ್ಕಂಥದ್ದು. ಇಲ್ಲಿ ಹೇಳಿಕೆ ಹೊರಟಂಥ ವಿಚಾರ ಅಂತ ಹೇಳಿದರೆ, ಒಂದು ಅದ್ಭುತವಾದಂತಹ ಹೆಸರನ್ನು ಮಾಡಿರ್ತಕ್ಕಂತಹ ಒಂದು ಡಾಕ್ಟ್ರಿಗೆ ಕ್ಯಾನ್ಸರ್ ಹೇಳ್ತಕ್ಕಂತಹ ಒಂದು ಪೀಡನೆ ಅವರ ದೇಹವನ್ನು ಹಿಂಡಿಬಿಡುತ್ತೆ. ಲಿವರು, ಅನ್ನನಾಳ ಇತ್ಯಾದಿಗಳಿಗೆ ಆ ಸೋಂಕು ಹೇಳ್ತಕ್ಕಂಥದ್ದು ಹರಡುತ್ತೆ. ಹರಡಿ ಮಾತಾಡುವುದು ಕೂಡ ಕಷ್ಟಕರವಾದ ಪರಿಸ್ಥಿತಿ ಅವರಿಗೆ ಎದುರಾಗ್ತದೆ. ಆ ಸಮಯದಲ್ಲಿ ಅವರು ದೈವಿಕವಾದಂತಹ ಮೊರೆಯನ್ನು ಹೋಗಬೇಕು ಅಂತ ಹೇಳುವುದಾಗಿ ನಮ್ಮಲ್ಲಿಗೆ ಕೇಳ್ಕೊಳ್ತಾರೆ. ಅನಂತರದಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ. ಪಡೆದು ಕೇವಲ 4 ದಿವಸದಲ್ಲಿ ಅವರು ಆರೋಗ್ಯದಲ್ಲಿ ಗುಣಮುಖರಾಗ್ತಾ ಬರ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಮಾತು ಕೂಡ ಸ್ಪಷ್ಟವಾಗ್ತಾ ಬರ್ತದೆ. ಜೊತೆಯಲ್ಲಿ ತಿಂದ ಆಹಾರಾದಿಗಳು ಜೀರ್ಣವಾಗ್ತಾ ಬರ್ತದೆ. ಅನಂತರದಲ್ಲೇ ಆರೋಗ್ಯದಲ್ಲಿ ಹುಮ್ಮಸ್ಸು ಹೇಳ್ತಕ್ಕಂಥ ಬರ್ತದೆ. ಬಾಡಿ ಹೋದಂತಹ ಒಂದು ಮುಖ ಕಾಂತಿ ಹೇಳ್ತಕ್ಕಂಥದ್ದು ಮತ್ತೆ ಮೊಳಕೆ ಒಡೆದು ಚಿಗುರುತ್ತೆ. ಹಾಗಾಗಿ ಪರಮಾತ್ಮನನ್ನ ಅನುಗ್ರಹವನ್ನು ತೆಗೆದುಕೊಂಡ್ರೆ ಏನನ್ನು ಕೂಡ ನಾವು ಸಾಧಿಸಬಹುದು ಎನ್ನುವುದಕ್ಕೆ ಇದು ಒಂದು ತುಂಬ ಒಳ್ಳೆಯದಾದಂತಹ ವಿಚಾರವೂ ಕೂಡ. ಅನಂತರದಲ್ಲಿ ಪ್ರತಿಯೊಬ್ಬರೂ ಕೂಡ ದೈವಿಕವಾದಂತಹ ಅನುಗ್ರಹದ ಮೊರೆ, ಅದರಲ್ಲೂ ವಿಶೇಷವಾಗಿ ಈ ಒಂದು ದರ್ಭಾ ಚಿಕಿತ್ಸೆಯ ಪವರ್ ಎಷ್ಟಿದೆ ಅಂತ ನಾವು ಅಳಿಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ನೋಡಿ, ಅಂತಹ ಮಲಗಿರ್ತಕ್ಕಂತಹ ಆ ರೀತಿಯಾದಂತಹ ತೊಂದರೆಗೆ ಒಳಗಾದಂತಹ ಅಂತಹ ಒಂದು ವ್ಯಕ್ತಿಗಳೇ 4 ದಿವಸದಲ್ಲಿ ತಾನು ರಿಕವರಿ ಆಗಿದ್ದೇನೆ ಅಂತ ಹೇಳುವಾಗ ಈ ದರ್ಭಾ ಚಿಕಿತ್ಸೆಯಲ್ಲಿ ಎಷ್ಟು ಮಹತ್ವ ಇರಬಹುದು ಒಮ್ಮೆ ವಿಚಾರವನ್ನು ಮಾಡಿ. ಕಂಠಕರ್ಣಂ ಮಹಾವೀರ ಸರ್ವವ್ಯಾಧಿ ವಿನಾಶಕ ವಿಸ್ಫೋಟಕ ಭಯಾತ್ ಘೋರಾತ್ ರಕ್ಷ ಮಹಾಬಲ ಯತ್ರ ತ್ವಂ ತಿಷ್ಮಸೆ ದೇವ ಲಿಖಿತಕ್ಷರ ಪಂಥಿಭೆ ರೋಗಾಸ್ತತ್ರ ಪ್ರಣಶ್ಯಂತೆ ವಾತ ಪಿತ್ತ ಕಪೋದ್ಭವ ತತ್ರ ರಾಜ ಭಯಂ ನಾಸ್ತಿ ಅಂತ್ಯಕರ್ಣೆ ಜಪಮರಂ ಶಾಕಿನಿ ಭೂತ ಬೇತಾಲ ರಾಕ್ಷಸ ಪ್ರವಂತಿನ ನಖಾಲ ಮಣಂತಸ್ಯ ನ ಚ ಸರ್ವಸ್ಯ ದೇಶಂ ಅಗ್ನಿಚೋರ ಭಯಂ ನಾಸ್ತಿ. ಓಂ ಹ್ರೀಂ ಕಂಠಕರ್ಣ ನಮೋಸ್ತುತೆ. ಎಲ್ಲರಿಗೂ ಕೂಡ ಹರಕೆ ಫಲಿಸಲಿ.